ನಮಗೆ ಒಂದು ಕಡೆ ಗವರ್ಮೆಂಟ್ ಆಫ್ ಇಂಡಿಯಾದವರು ಕೂಡ ನಿಮ್ಮ ರೆಕಾರ್ಡ್ಸ್ ಅನ್ನ ಅಪ್ಡೇಟ್ ಮಾಡಬೇಕು, ಡಿಸೀಸ್ ಪರ್ಸನ್ಸ್ ಹೆಸರಿನಲ್ಲಿ ಇರುವಂತಹದನ್ನ ಕ್ಲೀನ್ ಅಪ್ ಮಾಡಬೇಕು ಅಂತ PM ಕಿಸಾನ್ ಮುಖಾಂತರವಾಗಿ ನಮಗೆ ಸೂಚನೆ ಕೊಡ್ತಾ ಇದ್ದಾರೆ. ದೇ ಆರ್ ಆಡಿಂಗ್ ಇಟ್ ಟು ದೇರ್ ಗೈಡ್ಲೈನ್ಸ್ ಆಲ್ಸೋ ದಟ್ ನೀವು PM ಕಿಸಾನ್ ಅಲ್ಲಿ ನಮ್ಮಲ್ಲಿ ಏನಾಗಿದೆ, ನಾವು ಅವರು ವಿತೌಟ್ ರೆಕಾರ್ಡ್ಸ್ ಅಲ್ಲಿ ಇಲ್ಲದೆ ಇದ್ರು ಕೂಡ ಲೀಗಲ್ ಹೈರ್ಸ್ ಅಂತ ನಾವು ಅವ್ರನ್ನ ಕ್ರಿಯೇಟ್ ಮಾಡಿದ್ದೇವೆ. ಸೊ ಇವರನ್ನ ರೆಕಾರ್ಡ್ಗೆ ತರಬೇಕು ಅಂತ. ಈಗ ಪರಿಹಾರದಲ್ಲೂ ಕೂಡ ಇಷ್ಟು ದಿನ ಹಾಗೆ ನಡೆದಿದೆ. PM ಕಿಸಾನ್ಗಿಂತೂ ಪರಿಹಾರದಲ್ಲಿ ಬಹಳ ಲ್ಯಾಕ್ಸ್ ಆಗಿ ನಾವು ಅಲೋ ಮಾಡಿದ್ದೇವೆ. ಯಾಕೆಂದ್ರೆ ಸಿಚುವೇಶನ್ ಆ ರೀತಿ ಇತ್ತು ಅಂತ ಹೇಳಿ ಅಲೋ ಮಾಡಿದ್ದೇವೆ. ಈಗ ನಾಳೆ ಇದೆಲ್ಲ ಟೈಟ್ ಆದ್ರೆ ನಾಳೆ ರೈತರಿಗೆ ಅನ್ಯಾಯ ಆಗುತ್ತೆ. ಸೊ ಆ ಕಾರಣಕ್ಕೆ PM ಕಿಸಾನ್ ನಿಂತೋಗ್ಬಾರ್ದು, ಪರಿಹಾರನು ನಿಲ್ಬಾರ್ದು ಅಂತ ಹೇಳಿದ್ರೆ ರೆಕಾರ್ಡ್ಸ್ ಅಪ್ಡೇಷನ್ ಮಾಡಬೇಕಾಗುತ್ತೆ ನಾವು ಒಂದ್ ಕಡೆ. ಎರಡನೇದು, ಈಗ ನಾವು ಕೋಡಿ ಮುಕ್ತ ಗ್ರಾಮ ಸರಿಯಾಗಿ ಮಾಡಬೇಕಾದ್ರೆ, ಸಮರ್ಪಕವಾಗಿ ಮಾಡಬೇಕಾದ್ರೆ, ಭೌತಿಕ ಖಾತೆಗಳನ್ನ ಮಾಡದೆ ಹಾಗೆ ಮಾಡಿದ್ರೆ ಏನ್ ಪ್ರೋಗ್ರೆಸ್ ಆಗುತ್ತೆ ನೀವೇ ಹೇಳಿ. ಸುಮ್ಮನೆ ಇದು ಹಿಂದೆನೂ ಕೂಡ ನಾವು ಹಾಗೆ ಮಾಡಿದ್ದೇವೆ. ಈಗ ನಮ್ಗೆ ಪಕ್ಕಾ ಲೆಕ್ಕನೇ ಸಿಗೋದಿಲ್ಲ, ಟಾರ್ಗೆಟ್ ಏನು ಅಂತ ಗೊತ್ತಿಲ್ಲ. ಸುಮ್ಮನೆ ಏನು ನಮ್ಗೆ ಈಗ ಅವರು ಗ್ರೌಂಡ್ ಅಲ್ಲಿ ಏನ್ ಮಾಡಿದ್ದಾರೆ ಅಷ್ಟೇ ಟಾರ್ಗೆಟ್ ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಎಂಡ್ ಟಾರ್ಗೆಟ್ ಅನ್ನ ಡಿಫೈನೇ ಮಾಡಿಲ್ಲ. ನೀವು ಜಾಯಿಂಟ್ ಓನರ್ಶಿಪ್ ಅಲ್ಲಿ ಇಟ್ಟಿದ್ದೀವಿ. ಈಗ ಜಾಯಿಂಟ್ ಓನರ್ ಹೋಗಿ ಆಲ್ಮೋಸ್ಟ್ ಬಿಕಾಸ್ ಒಂದ್ ಜನರೇಷನ್ ಆದ್ಮೇಲೆ ಜಾಯಿಂಟ್ ಓನರ್ಶಿಪ್ ಹೋಗಿ ಮಲ್ಟಿಪಲ್ ಓನರ್ಸ್ ಅವರೇ ಫ್ಯಾಮಿಲಿನವರೇ ಮಲ್ಟಿಪಲ್ ಓನರ್ಸ್ ಆಗುವಂತದ್ದು ಇದ್ರೂ ಕೂಡ ಯಾರ್ದೋ ಪೂರ್ವಜರ ಹೆಸರಿನಲ್ಲಿ ಇಟ್ಟುಬಿಟ್ಟು ನಾವು ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೇವೆ. ಸೊ ಅದನ್ನ ನಾವು ಪಾವತಿ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ಅದನ್ನ ನಾವು ಜಾಯಿಂಟ್ ಓನರ್ಶಿಪ್ ನಾದ್ರೂ ರಿಫ್ಲೆಕ್ಟ್ ಮಾಡಬೇಕು. ಅದರಲ್ಲಿ ಎಲ್ಲಾನು ನಾವು ನಾಳೆ ಕೋಡಿ ಮಾಡಕ್ ಆಗೋದಿಲ್ಲ. ಬಿಕಾಸ್ ಓಕೆ, ಫಸ್ಟ್ ಟಾರ್ಗೆಟ್ ಅವರು ಲೀಗಲ್ ಹೇರ್ಸ್ ಅನ್ನ ರೆಕಾರ್ಡ್ಗೆ ತರಬೇಕು. ದಟ್ ಇಸ್ ಅವರ್ ಫಸ್ಟ್ ಟಾರ್ಗೆಟ್. ಅವ್ರಿಗೆ ಹಿಸ್ಸಾ ಕೂರ್ಸಕ್ ಆಗುತ್ತಾ, ಅದು ಸೆಕೆಂಡ್ ಟಾರ್ಗೆಟ್. ಎಲ್ಲರಿಗೂ ಹಿಸ್ಸಾ ಕೂರ್ಸಕ್ ಆಗೋದಿಲ್ಲ. ಐ ಆಮ್ ಓಕೆ ವಿತ್ ದಟ್. ಬಟ್ ಅಟ್ ಲೀಸ್ಟ್ ಲೀಗಲ್ ಓನರ್ಸ್ ಯಾರು ಅನ್ನೋದು ರೆಕಾರ್ಡ್ಗೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಈಗ ಇಷ್ಟು ಜನ ಓನರ್ಸ್, ನಾವು ಸ್ಮಾಲ್ ಅಂಡ್ ಮಾರ್ಜಿನಲ್ಸ್, ನಮ್ಗೆ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಕರೆಕ್ಟ್ ಲೆಕ್ಕ ಸಿಗ್ಬೇಕಾದ್ರೆ ಅವ್ರದ್ದು ಎಲ್ಲ ತಂದೆ ಹೆಸರಿನಲ್ಲಿದ್ರೆ 5 ಎಕರೆ ಕಾಣುತ್ತೆ. 3 ಮಕ್ಕಳ ಹೆಸರಿಗೆ ಬಂದ್ರೆ ಅವಾಗ ಆಕ್ಚುಲಿ ಆವರೇಜ್ ಮಾಡಿದಾಗ ನಮ್ದು ರಿಯಲ್ ಲ್ಯಾಂಡ್ ಹೋಲ್ಡಿಂಗ್ ಸ್ಟ್ಯಾಟಸ್ ಗೊತ್ತಾಗುತ್ತೆ. ಸೊ ಇವೆಲ್ಲ ಆಗ್ಬೇಕು. ಅದರಲ್ಲಿ ಸ್ವಲ್ಪ ಭಾಗ ನಾವು ನಾಳೆ ಕೋಡಿ ಮಾಡ್ಲಿಕ್ಕೂ ಕೂಡ ಆಗುತ್ತೆ. ಯಾಕಂದ್ರೆ ಯಾರು ಒಪ್ಕೊಂಡು ಇಸ್ಸಾಗೆ ಒಪ್ಕೊಳ್ತಾರೆ ಅವ್ರನ್ನ ನಾವು ಕೋಡಿ ಮಾಡಬಹುದು. ಅವ್ರದ್ದು ಮಾಡದೆ ನಾವು ಕೋಡಿ ಮಾಡಿದ್ರೆ ವಿ ಆರ್ ಲೀವಿಂಗ್ ಆಲ್ ಮೋರ್ ದನ್ 50% ಅವರ್ ಟಾರ್ಗೆಟ್ ಅನ್ನೇ ಬಿಟ್ಟು ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಲೈಕ್, ಇದು ನಮ್ಮನ್ನ ನಾವೇ ಫೂಲ್ ಮಾಡಿ, ವಿ ಆರ್ ಫೂಲಿಂಗ್ ಅವರ್ ಸೆಲ್ಸ್ by hiding the reality and looking selectively at a partial figure. We are doing injustice to ourselves. So ಅದು ಆಗಬಾರ್ದು ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಯಾಕೆ ಕೋಡಿ ಮುಕ್ತ ಗ್ರಾಮ 2ನ ತುಂಬಾ ಪುಷ್ ಮಾಡ್ತಾ ಇಲ್ಲ ಅಂದ್ರೆ, ಬಿಕಾಸ್ ಪಾವತಿ ಕ್ಯಾಂಪೇನ್ ಆದ್ಮೇಲೆ ಅದನ್ನ ಪುಷ್ ಮಾಡೋಣ ಅನ್ನೋದು ಒಂದು ಇಂಟೆನ್ಷನ್. ಬಟ್ ಈಗ ಪಾವತಿ ಕ್ಯಾಂಪೇನ್ ಆಗ್ತಾ ಇಲ್ಲ. ನಾವು ಪೈಕಿ RTCಗಳನ್ನ ಒಂದುಗೂಡಿಸ್ಬಿಟ್ಟಿದ್ದೇವೆ. ಅವ್ರಿಗೆ ರೈತರಿಗೆ ತೊಂದರೆ ಆಗ್ತಾ ಇದೆ ಇದರಿಂದ. ಬಟ್ ಅದನ್ನ ನಾವು ಕೋಡಿಗೂ ಪುಷ್ ಮಾಡ್ತಾ, ಅಗ್ರೆಸಿವ್ಲಿ ಪುಷ್ ಮಾಡ್ತಾ ಇಲ್ಲ. ಈಗ ನಮ್ಮ ಸರ್ಕಾರ ಬಂದ್ಮೇಲೆ 2000 ಗ್ರಾಮಗಳಲ್ಲಿ ಕೋಡಿ ಮುಕ್ತ ಆಗಿದ್ರೂ ಕೂಡ, ಬಟ್ ದಟ್ ಈಸ್ ಅಗೇನ್ಸ್ಟ್ ಎ ಪಾರ್ಷಿಯಲ್ ಟಾರ್ಗೆಟ್. ದಟ್ಸ್ ನಾಟ್, ಆ ಕೋಡಿ ಮುಕ್ತ ಗ್ರಾಮ ಮಾಡಿರೋದು ಕೂಡ ಅದನ್ನ ನಾವು ನಿಜವಾಗಿ ಅಲ್ಲಿ ಯಾವುದೋ ಒಂದು 4 ಸರ್ವೆ ನಂಬರ್ ಅಲ್ಲಿ 4 ದಿವಸ ಮಾಡಿದೀವಿ. ನಾಟ್ ದ ಫುಲ್ ಲ್ಯಾಟೆಂಟ್ ಪೆಂಡೆನ್ಸಿ ಏನಿದೆ ಅದನ್ನ ನಾವು ಸ್ಯಾಚುರೇಟ್ ಮಾಡಿಲ್ಲ. ಸೆಲೆಕ್ಟಿವ್ಲಿ ಟಾರ್ಗೆಟ್ ಅನ್ನ ಪಿಕ್ ಮಾಡಿದ್ದೇವೆ. ಸೊ ಈಗ ನಾವು ಆಕ್ಚುಯಲ್ ಟಾರ್ಗೆಟ್ ಅನ್ನ ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಪ್ರೀಕರ್ಸರ್ ಪಾವತಿ ಆಗಬೇಕು ಅನ್ನೋದು, ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಐ ಮೇ ಬಿ ರೈಟ್, ಐ ಮೇ ಬಿ ನಾಟ್ ಬಿ ರೈಟ್, ಬಟ್ ದಿಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗಾಗಿ ಪಾವತಿ ಕ್ಯಾಂಪೈನ್ ಅನ್ನ ನಾವು ಮಾಡಬೇಕು. ಈಗ ಅದಕ್ಕೆ ಆನ್ಲೈನ್ ಅಲ್ಲೇ ಮಾಡ್ಯೂಲ್ ಅನ್ನ ರೆಡಿ ಮಾಡಿದ್ದಾರೆ. ಕೆಲವು ಒಂದೊಂದು ಎಲ್ಲ ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಬೇರೆ ಯಾವ್ದು ಕೆಲಸ ಇಲ್ಲದೆ ಇರೋ ಕಡೆ ಇದನ್ನ ಒಂದೊಂದು ತಾಲೂಕನ್ನ ಪೈಲಟ್ ಆಗಿ ತಗೊಳ್ಬೇಕು ಅಂತ ಕೂಡ ಚರ್ಚೆ ಆಗಿದೆ. ಬಟ್ ಅಲ್ಲೇ ನಿಂತಿದೆ, ಪ್ರೋಗ್ರೆಸ್ ಆಗ್ತಾ ಇಲ್ಲ. ಸೊ ಈಗ ಪ್ರೋಗ್ರೆಸ್ ಆಗ್ಬೇಕು ಅನ್ನುವಂಥದ್ದು. ಸೊ ಅದಾದ್ರೆ ನೆಕ್ಸ್ಟ್ ನಮ್ಗೆ ಆ ಜಿಲ್ಲೆಗಳಲ್ಲಿ ನಾವು ಕೋಡಿಯನ್ನು ಕೂಡ ಸೀರಿಯಸ್, ಅಂದ್ರೆ ಹಿಡುವಳಿ ಕೋಡಿಯನ್ನ ಸೀರಿಯಸ್ ಆಗಿ ಕೈಗೆತ್ತಿಕೊಳ್ಬಹುದು. ಅದನ್ನ ಮಾಡಿಕೊಟ್ರೆ ಅದನ್ನು ಕೂಡ ಬಹಳ ವರ್ಷಗಳಿಂದ ಬಾಕಿ ಇರುವಂತಹ ಕೆಲಸ
ನಾವು ಮಾಡ್ದಂಗಾಗುತ್ತೆ. ಎಷ್ಟೋ ಜನಕ್ಕೆ ಅದರಿಂದ ಪ್ರಯೋಜನನೂ ಕೂಡ ಆಗುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.